ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ವಿಶೇಷವಾಗಿ ಬಿಡದಿ ಮೇಲ್ಮೇಲೆ ಇದನ್ನು ತೊಗೊಳ್ತಾ ಇದ್ವಿ. ಟೌನ್ಶಿಪ್ ಅಷ್ಟು ಸುಲಭವಾಗಿ DKC ಅವ್ರಿಗೆ ಸಿಗುತ್ತಾ, ಟೌನ್ಶಿಪ್ ಆಗುತ್ತಾ ಇವ್ರ ಕಾಲದಲ್ಲೇ, ಅಥವಾ ಇದು ಹಿಂದೆ ಅದಂಗೆ ಮುಂದೆ ಹೋಗ್ತದನ ಅನ್ನೋದು ಚರ್ಚೆ ನಡೀತಾ ಇದೆ. ಜೊತೆಗೆ DKC ಅವರು ಈ ವಿಷಯವನ್ನು ಯಾಕೆ ದೊಡ್ಡದು ಮಾಡ್ತಾ ಇದ್ದಾರೆ ಅಂದಾಗ ಸಹಜವಾಗಿ ಅನ್ನಿಸ್ತಾ ಇದೆ. ಇಲ್ಲಿದು ಬಿಡದಿ ಟೌನ್ಶಿಪ್ ಏನಾದರೂ ಆದರೆ ಪಾರ್ಟಿ ಫಂಡ್ ಸಾಕಷ್ಟು ಆಗ್ತದೆ, ದುಡ್ಡು ಸಾಕಷ್ಟು ಆಗ್ತದೆ. ನಿಮಗೆ ಗೊತ್ತದ ಲ್ಯಾಂಡ್ ಮಾಫಿಯಾದ ಬಗ್ಗೆ ಇನ್ನುಳದ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಅದರಲ್ಲೂ ಏನಪ್ಪ ಅಂತಂದ್ರೆ ಸಹಜವಾಗಿ ಈ ಒಂದು ವ್ಯವಸ್ಥೆಯಲ್ಲಿ ಹೊಸದು ಹುಟ್ಟೋದು ಒಂದು ದುಡ್ಡು ಹುಟ್ಟುತ್ತಾ ಇರ್ತದೆ, ಸಾಕಷ್ಟು ಬರ್ತಾ ಇರ್ತದೆ. ಯಾಕಂದ್ರೆ ಒಮ್ಮೆ ಈ ವ್ಯವಹಾರ ಆಯ್ತಪ್ಪ ಅಂದರೆ ಇದು ಬೇಕಾದನ್ನು ಕೊಡೋ ಸಾಧ್ಯತೆ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಲಾಭ ಆಗ್ತದೆ ಪಾರ್ಟಿಗೆ ಅನ್ನುವಂಥ ಒಂದು ದೂರದೃಷ್ಟಿನೂ ಇರ್ಬೋದು. ಯಾಕಂದ್ರೆ ಪಾರ್ಟಿ ಇವತ್ತು ಎಬ್ಬಿಸ್ಬೇಕಾಗಿದೆ, ಅವ್ರಿಗೆ ದುಡ್ಡಿಲ್ಲದೆ ಯಾವುದು ಆಗೋದಿಲ್ಲ ಅನ್ನೋಂಥದ್ದು ಇವತ್ತೊಂದು ನಂಬಿಕೆ ಆಗಿಬಿಟ್ಟದ. ಹೀಗಾಗಿ ಈ ಬಿಲ್ಡರ್ಗಳಿಂದ ಇನ್ನುಳಿದವ್ರ ಕಡೆಯಿಂದ ದುಡ್ಡು ಸಾಕಷ್ಟು ಬರೋದರಿಂದ, ಡೆವಲಪ್ ಆಗೋದ್ರಿಂದ ಒಂದು ಕೇಂದ್ರದಿಂದ ಸಾಕಷ್ಟು ದುಡ್ಡು ಬರುವ ಸಾಧ್ಯತೆಗಳಾಗ್ತವೆ. ಅಂದರೆ ಈ ಎಲ್ಲ ವಿಷಯ ಈ ಲ್ಯಾಂಡ್ ಆದರೆ ದುಡ್ಡಿನ ಅಪರಂಪಾರಾಗಿ ಸಾಕಷ್ಟು ಪಾರ್ಟಿ ಫಂಡು ಆಗ್ತದೆ, ತಮ್ಮ ಫಂಡು ಆಗ್ತದೆ ಅನ್ನೋದು ಒಂದು ದೃಷ್ಟಿ ಇರ್ಬೋದು. ಬಟ್ ಅವ್ರು ಅಂದುಕೊಂಡಷ್ಟು ಸುಲಭವಾಗಿ ಬಿಡದಿ ಟೌನ್ಶಿಪ್ ಆಗ್ತದನ ಅಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನೋಟಿಫಿಕೇಶನ್ ಈಗ ಮಾಡಿದ್ದ ನಿಶ್ಚಿತವಾಗಿ ಹೌದು, ಇನ್ನೊಂದು ಏನೂ ಇರ್ಬೋದಿಲ್ಲ. ಇದನ್ನು ನಾವು ಮಾಡಿಬಿಟ್ಟೇವಪ್ಪ ಅಂದ್ರೆ ಮುಂದೆ ಬಂದವ್ರಿಗೆ ಅದ್ರದ್ದು ಮಾಡಲೇಬೇಕಂತ ಅನಿವಾರ್ಯತೆ ಬರ್ತದೆ ಅಂತೇಳಿ. ಯಾಕಂದ್ರೆ ದುಡ್ಡು ಹೂಡಿದಂಥವ್ರು ಒಪ್ಪಂದ ಆಗಿರ್ತಾವೆ, ಒಪ್ಪಂದ ಮೀರಿ ನಡೆಯುವಂಥದ್ದು ಸಾಧ್ಯ ಆಗುವುದಿಲ್ಲ ಅನ್ನೋದು ಈಗಲೇ ಕನ್ಫರ್ಮ್ ಇದ್ದಂಥ ವಿಷಯ. ಆ ದಿಶೆಯಲ್ಲಿ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಅವ್ರು ಅಂದ್ಕೊಂಡ್ರೆ ಸುಲಭವಾಗಿ ಈ ಟೌನ್ಶಿಪ್ಪದ್ದು ವ್ಯವಹಾರ ಆಗಲಿಕ್ಕಿಲ್ಲ ಅನ್ನೋದು. ಯಾಕಂದ್ರೆ ರೈತರ ಅಲ್ಲಿ ಒಬ್ರಿಗೊಬ್ಬರು ಎದ್ದು ನಿಲ್ತಾ ಇದ್ದಾರೆ, ಮತ್ತು ಅದ್ರ ಬಿಡುವ ಸ್ಥಿತಿಯೊಳಗಿಲ್ಲ, ಮತ್ತು ಫಲವತ್ತಾದ ಭೂಮಿ ಇದೆ. ಎಲ್ಲರೂ ಇವತ್ತು ವಿಶೇಷವಾಗಿಂತ ಎಲ್ಲರೂ ಎದ್ದು ಕಣ್ಣಿಗೆ ಕಾಣುವಂಥ ವಿಷಯ ಆಗಿದೆ. ಹೌದು ಬಿಡಪ್ಪ, ಬಂಜರ್ ಭೂಮಿ ಇದಾವೆ, ಮತ್ತೇನದು ಏನು ಬೆಳೆಯಲಾರದ ಭೂಮಿ ಇದೆ ಆಗ್ಬೋದು ಅನ್ನೋಂಥದ್ದಿಲ್ಲ. ಮತ್ತು ಅದು ಬೆಂಗಳೂರಿನ ಅತ್ಯಂತ ಸಮೀಪದಲ್ಲೇ ಅದರ ವಿಸ್ತರಣೆಯಲ್ಲೇ ಬರುವಂಥದ್ದು. ಈಗ ರೆಡ್ ಝೋನು ಮಾಡಿದ್ದಾರೆ ಹಿಂದೆ, ಇದೇ ನಮ್ಮ ಕುಮಾರಸ್ವಾಮಿಗಳು. ಅದಕ್ಕೆ ಇವತ್ತು ಎಲ್ಲರೂ ಒಂದೇ ಚಿಂತೆ, ಈಗೇನಾದರೂ ಟೌನ್ಶಿಪ್ ಆದರೆ ಕಾಂಗ್ರೆಸ್ಗೆ ಹೆಚ್ಚು ಲಾಭ ಆಗ್ತದೆ, ಅದು ಆಯ್ಕೆ ಕೊಡಬಾರ್ದು ಅನ್ನೋಂಥದ್ದು ಸಹಜ ವಿರೋಧ ಪಕ್ಷಗಳು ಮಾಡುವಂಥ ಕೆಲಸ. ಆ ದಿಶೆಯಲ್ಲಿ ಅವರು ಓಪನ್ ಚಾಲೆಂಜ್ ಕೊಡ್ತಾ ಇದ್ದಾರೆ, ಡಿಸ್ಕಷನ್ ಮಾಡಿ ಬರ್ರಿ ಅಂತ ಹೇಳ್ತಾರೆ. ಇವರು ಕರಿತಾ ಇದ್ದಾರೆ, ನಿಮ್ಮ ತಪ್ಪಾಗಿದೆ, ಈಗ ಬಿಡ್ಲಿಕ್ಕೆ ಬರೋದಿಲ್ಲ ಅನ್ನುವಷ್ಟು ಮಟ್ಟಿಗೆ DKC ಅವರು ಹೇಳ್ತಾ ಇದ್ದಾರೆ. ನಮಗೆ ಜೈಲು ಆಗ್ತದಪ್ಪ, ನಾವು ಬಿಟ್ಟು ನೀವೆಲ್ಲ ಹಿಂದೆ ಮಾಡಿದಿರಿ, ಬ್ಲ್ಯಾಕ್ ಬರೋದು ನಮಗೆ ಅನ್ನೋ ಹಂಗೆ ಇವರು ಮಾತಾಡ್ತಾ ಇದ್ದಾರೆ. ಅಂದ್ರೆ ನಿಮ್ಮ ತಪ್ಪದ, ನಾವು ಇದನ್ನು ಅನಿವಾರ್ಯ ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು DKC ಅವರು ಅವ್ರ ಮೇಲೆ ಆಗ್ತಾ ಇದ್ದಾರೆ. ಆದರೆ ಈ ಎಲ್ಲ ನಡುವೆ ಸಿದ್ದರಾಮಯ್ಯನವ್ರು ಯಾಕೋ ಏನೋ ಮಾತಾಡ್ತಾನೆ ಇಲ್ಲ, ಮೌನಾಗಿದ್ದಾರೆ. ಕೇರಳಕ್ಕೆ ವಿಶ್ರಾಂತಿಗೆ ಹೋಗಿದ್ದಾರೆ, ಯಾಕೆ ಏನು ಅನ್ನೋ ಸಹಿತ ಇವತ್ತು ಚರ್ಚಾ ವಿಷಯ ಆಗ್ಯದ. ಒಂದು ಕಡೆಗೆ DKC ಅವ್ರಿಗೆ ವಿಶೇಷವಾಗಿ ಆ ಬಿಡದಿಯನ್ನು ಹೇಗಾದರೂ ನಾವು ಯಶಸ್ವಿ ಮಾಡ್ಕೋಬೇಕು ಟೌನ್ಶಿಪ್ ಅನ್ನೋದಿದ್ರೆ, ಇನ್ನೊಂದು ಕಡೆಗೆ ಇದ್ರ ಬಗ್ಗೆ ನಮಗೇನು ಸಂಬಂಧ ಇಲ್ಲಪ್ಪ ಅನ್ನುವಂಗೆ ಮೌನವಾಗಿ ಕೇರಳದ ಕಡೆ ಸಿದ್ದರಾಮಯ್ಯರು ಹೋಗಿದ್ದಾರೆ ಅನ್ನೋದು ಸಹಿತ ಇಲ್ಲೇ ನಾವು ಗಮನಿಸಬೇಕಾಗ್ತದೆ. ಯಾಕಂದ್ರೆ ಇವತ್ತು ಏನೋ DKC ಅವರು ಯಾವುದನ್ನಾದರೂ ಯಶಸ್ವಿಯಾಗಿ ನಿರ್ವಹಿಸಬೇಕಾಗಿದ್ದರೆ ಅಲ್ಲಿ ಮುಖ್ಯವಾಗಿ ಒಂದು ದೊಡ್ಡ ಧ್ವನಿ, ಒಬ್ಬ ನಾಯಕ ಅಲ್ಲಿ ಬೇಕಾಗಿದ್ದಾರೆ. ಯಾಕಂದ್ರೆ ರೈತರನ್ನ ಮನಗಾಣಿಸುವಂಥದ್ದು, ಕನ್ವಿನ್ಸ್ ಮಾಡುವಂಥ ಶಕ್ತಿ ಸಿದ್ದರಾಮಯ್ಯ ಅದು ಸಾಕಷ್ಟು. ಅವರನ್ನು ಇಲ್ಲಿ ಇಳಿಸ್ಕೋಬೇಕು ಅನ್ನೋಂಥ ಪ್ರಯತ್ನ ಇರ್ಬೋದಿಲ್ಲ ಅಂತಲ್ಲ, ಆದರೆ ಅವ್ರು ಬರ್ತಾ ಇಲ್ಲ. ಇದೊಂದು ಏನಪ್ಪ ಅಂದರೆ ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ನಿಲ್ತಾ ಇದೆ ಅಂತ. ಹೀಗಾಗಿ ಈ ಬೆಳದಿ ಸಮಸ್ಯೆ ಸರಳವಾಗಿ ಕಾಂಗ್ರೆಸ್ನಿಂದ ಬಗೆಹರಿಲಿಕ್ಕಿಲ್ಲ ಅನ್ನುವಂಥದ್ದು, ಮತ್ತು ಅದೇ ಕಾಲಕ್ಕೆ ಇದನ್ನು ಬಗೆಹರಿಸಿಕೊಡಬಾರ್ದು ಅನ್ನೋಂಥ ಮನಸ್ಥಿತಿಗೂ ಸಹಿತ BJP ಮತ್ತು JDS ಎರಡೂ ನಿಂತಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಕುಮಾರಸ್ವಾಮಿಗಳಂತೂ, ದೇವೇಗೌಡರು ಮತ್ತು ಕುಮಾರಸ್ವಾಮಿಗಳು, ನಿಖಿಲ್ ನಮ್ಮ ಕುಮಾರಸ್ವಾಮಿಗಳು ಎಲ್ಲರೂ ಇವರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಇದನ್ನು ತಮ್ಮ ರಾಜಕೀಯ ಒಂದು ವಿಷಯಕ್ಕೆ ಬಳಸಿಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗ್ತದೆ. ಇಲ್ಲೇ ಇನ್ನೊಂದು ಇಲ್ಲಿ ನಮ್ಮ ಕುಮಾರಸ್ವಾಮಿಗಳಿಗೆ ಹೌದಪ್ಪ ರೈತರಿಗೆ ಒಳ್ಳೇದು ಮಾಡಬೇಕು ಅಂತಲ್ಲ, ಅದು DKCಯಿಂದ ಆಗಬಾರ್ದು, ನಮ್ಮಿಂದ ಆಗಲಿ ಅನ್ನುವಂಥ ಒಂದು ಮನಸ್ಥಿತಿ ಇದೆಲ್ಲರೂ ಅದ ಪರಿಸ್ಥಿತಿನದ. ಹೀಗಾಗಿ ಬಿಡದಿಯನ್ನು ಈ ಸದ್ಯದಲ್ಲೇ
ನೋಟಿಫಿಕೇಷನ್ ಮಾಡಿದ್ದದ ಅದನ್ನು ಟೌನ್ಶಿಪ್ ಬೆಳೆಸೋದಕ್ಕೆ ಇವರೆಲ್ಲರೂ ಸಹಕಾರ ಕೊಡ್ಬೋದಾ ಅನ್ನೋಕ್ಕಿಂತಲೂ ರೈತರನ್ನು ಮಾತ್ರ ಇಲ್ಲೇ ರೈತ ಸ್ವತಃ ಎದ್ದು ನಿಲ್ತಾ ಇದ್ದಾರೆ ಅಂತ ಅವ್ರನ್ನೆಲ್ಲ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಅವ್ರು ಹೋಗಿ ಮಾತಾಡಿಸಿದಾಗ ಸ್ಪಷ್ಟವಾಗಿ ನಮ್ಮ ಕಣ್ಣಿಗೆ ರಾಚುವಂಗೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಅವ್ರು ತಮ್ಮ ಭೂಮಿಯನ್ನು ಕಳ್ಕೊಳ್ಳೋದಕ್ಕೆ ತಯಾರಿಲ್ಲ. 2 ಕೋಟಿ ಅಲ್ಲ 10 ಕೋಟಿ ಆದರೂ ಕೊಡೋದಿಲ್ಲ ಅನ್ನುವಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ದಾರೆ. ಆದರೆ ಇವರು ಇಲ್ಲ ಭರ್ಪೂರ ರೇಟ್ ಬರ್ತಾ ಇದೆ, ಕೊಡ್ರಿ ನಿಮ್ಮ ಭೂಮಿಗಳಂತ ಇವ್ರು ಹೇಳ್ತಾ ಇದ್ದಾರೆ. ಆದ್ರೆ ಈ ಕೊಡೋದಿಲ್ಲ ಅನ್ನೋಂಥ ಜಗ್ಗಾಡದಲ್ಲೇ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬರ ಚಿಂತೆ ಏನಪ್ಪ ಅಂತಂದ್ರೆ ಇದು ನಮ್ಮ ಕಾಂಗ್ರೆಸ್ಸಿಗರಿಗೆ ಯಾಕಪ್ಪ ಇದನ್ನು ನಮ್ಮ ವಶ ಮಾಡ್ಕೋಬೇಕು ಅನ್ನೋದು ಚಿಂತೆ ಆಗಿದ್ರೆ JDS ಅವ್ರಿಗೆ ತಪ್ಪಿಸೋದು ಹೆಂಗೆ ಅಂತೇಳಿ. ಆದರೆ ಒಂದು ಮಾತ್ರ ಸತ್ಯ, ಇಲ್ಲಿ ರೈತರ ಧ್ವನಿಯನ್ನು ನೋಡ್ತಾ ಹೊರಟಾಗ ಇವ್ರು ಬಿಡಲಿಕ್ಕಿಲ್ಲ. ಇದೊಂದು ದೊಡ್ಡದಾದಂಥ ಒಂದು ಸಂಘರ್ಷಕ್ಕೆ ಈ ದಾರಿ ಆಗ್ತದೆ ಅನ್ನುವಂಥದ್ದು. ಇದೇನಾದರೂ ಸಂಘರ್ಷ ಆಯಿತು, ಒಂದು ಹೋರಾಟ ಪಡ್ಕೊಂಡಿದ್ದಪ್ಪ ಅಂದ್ರೆ ನಿಶ್ಚಿತವಾಗಿಯೂ DKಶಿ ಅವ್ರಿಗೆ ಇದು ಮತ್ತು ಅದರಲ್ಲೂ ಕಾಂಗ್ರೆಸ್ಸಿಗೆ ಒಂದು ರೀತಿ ಏನಪ್ಪ ಅಂತಂದ್ರೆ ಒಂದು ಎಚ್ಚರಿಕೆ ಗಂಟೆನೂ ಸಹಿತ ಆಗ್ಬೋದು. ಯಾಕಂದ್ರೆ ಕಾಂಗ್ರೆಸ್ ಈಗಾಗಲೇ ಒಂದು ರೀತಿಯಿಂದ ಮೊದಲಿನ ಕಾಂಗ್ರೆಸ್ ಇದ್ದಿದ್ರೆ ಅದೇನು ದಾದು ಮಾಡ್ತಿತ್ತು ಇಲ್ಲೋ ಗೊತ್ತಿಲ್ಲ. ಬಟ್ ಇವತ್ತಿನ ಕಾಂಗ್ರೆಸ್ಗೆ ಈಗ ತನ್ನನ್ನು ಎತ್ತು ನಿಲ್ಲಿಸ್ಕೊಳ್ಳುವಂಥ ಒಂದು ಸ್ಥಿತಿಯಲ್ಲಿ ಬಂದಂಥದ್ದು. ಅದರಲ್ಲೂ ಎದುರಾಳಿ BJP ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ತನ್ನ ಕಪಿಮುಷ್ಟಿಯನ್ನು ಇನ್ನೂ ಜೋರ್ದಾರಾಗಿ ಹೇಳೋದದ. ಹೀಗಾಗಿ ಮೇಲಕ್ಕೆ ಹೇಳ್ಬೇಕಾಯ್ತದ, ಒಂದು ಆರ್ಥಿಕವಾಗಿ ಸಹಾಯನೂ ಬೇಕು, ಅದಂತೆ ಟೌನ್ಶಿಪ್ ಆದ್ರೆ ಆಗ್ತದೆ. ಆದರೆ ಟೌನ್ಶಿಪ್ ಆಗೋ ಸಾಧ್ಯತೆಗಳು ಯಾಕೋ ಕಡಿಮೆ ಅಂತ ಅನ್ನಿಸ್ತಾ ಇದೆ. ಅದೇ ಕಾಲಕ್ಕೆ BJPನ ಹೆಂಗೆ ಎದುರಿಸಬೇಕಪ್ಪ ಅಂತೇಳಿ ಇಲ್ಲ ಸಂಘರ್ಷಗಳಿತಪ್ಪ ಅಂತಂದ್ರೆ ಅದು ಜನರಿಂದ ದೂರ ಸರಿಯೋ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ. ಈಗಾಗಲೇ ರೈತರು ಮತ್ತು ಅದೇ ಕಾಲಕ್ಕೆ JDSದವರು BJPಗರು ಇದನ್ನು ಪೂರ್ಣ ಪ್ರಮಾಣದಲ್ಲಿ ವಿರೋಧ ಮಾಡೇ ತಿರಬೇಕು ಅಂತ ಬಂದಿದ್ದಾರೆ. ಇನ್ನು ರೈತರು ಎಲ್ಲ ಅಲ್ಲಿ ಕೂಡಿದ್ರಪ್ಪ ಅಂತಂದ್ರೆ ರೈತರು ಅಲ್ಲಿದ್ದಂಥ ಜನ ಎಲ್ಲರೂ ಕೂಡಿದ್ರಪ್ಪ ಅಂತಂದ್ರೆ ಖಚಿತವಾಗಿಯೂ ಕಾಂಗ್ರೆಸ್ಸಿಗೆ ಹಿನ್ನಡೆ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಇಲ್ಲಿ 2 ಪ್ರಶ್ನೆಗಳು. ಒಂದು, ಕಾಂಗ್ರೆಸ್ಸಿಗೆ ಇವತ್ತು ಆರ್ಥಿಕವಾಗಿ ಸುಭದ್ರತೆ ಒದಗಿಸ್ಬೇಕಾಗಿದೆ, ಇದು ಮೊದಲನೇ ಸವಾಲು. ಅದು ಆಗ್ತದನ, ಟೌನ್ಶಿಪ್ ಆದ್ರೆ ಆಗ್ಬೋದು, ಆದ್ರೆ ಆಗ್ತದನ ಅನ್ನೋಂಥ ದೊಡ್ಡ ಪ್ರಶ್ನೆ ಅದ. ಅದೇ ಕಾಲಕ್ಕೆ ಒಂದು ಸಂಘರ್ಷಗಳಿದ್ರೆ ಪಾರ್ಟಿಗೆ ಒಂದು ರಾಷ್ಟ್ರ ಮಟ್ಟದ ದೊಡ್ಡ ಹೊಡೆದು ಬೀಳ್ತದೆ. ಯಾಕಂದ್ರೆ ಇಲ್ಲಿ ರೈತರ ಪರ, ನಾವು ಹಿಂದುಳಿದವ್ರ ಪರ, ಅದೇ ಕಾಲಕ್ಕೆ ಆದಿವಾಸಿಗಳ ಪರ ಅಂತ ಹೇಳ್ಕೊಳ್ಳುವಂಥ ಕಾಂಗ್ರೆಸ್ಸಿಗೆ ಇದರಿಂದಾಗಿ ಒಂದು ಬ್ಯಾಡ್ ಇಮೇಜನ್ನು ತಯಾರಾಗುವಂಥ ಒಂದು ಲಕ್ಷಣಗಳು ಕಾಣ್ತಾ ಇದ್ದಾವೆ. ಒಟ್ಟಾರೆ ಇಲ್ಲಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ ಮೊದಲದ್ದು ಸಿದ್ದರಾಮಯ್ಯನವರ ಸ್ಪಷ್ಟ ಅಭಿಪ್ರಾಯ ಇಲ್ಲಿ ಬರ್ತಾ ಇಲ್ಲ ಹೊರಗೆ. ಕೇವಲ DKಶಿ ಅವರು, DKಶಿ ಬೆಂಬಲಿಗರು, ಬಾಲಕೃಷ್ಣ ಅವರೆಲ್ಲ ಓಡಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಸಿದ್ದರಾಮಯ್ಯರ ಬೆಂಬಲಿಗ ಹಿಂದಿದ್ದಂಥ ಮಿನಿಸ್ಟರ್ಸ್ ಆಗಿರ್ಬೋದು ಮತ್ತು ಇನ್ನುಳಿದ ನಾಯಕರಾಗಿರ್ಬೋದು ಜೋರ್ದಾರ್ ಪ್ರಮಾಣದಲ್ಲಿ DKಶಿ ಅವರು ಬೆನ್ನಿಗೆ ನಿಲ್ತಾ ಇಲ್ಲ ಅನ್ನೋ ಸಹಿತ ಕಂಡು ಬರ್ತಾ ಇದೆ. ಅಂದ್ರೆ ಒಟ್ಟಾರೆಯಾಗಿ DKಶಿ ಅವ್ರಿಗೆ DKಶಿ ಮುಂದಿರುವಂಥ ಸವಾಲ ಬಿಡದೇನೆ ಏನಾದರೂ ಯಶಸ್ವಿ ಮಾಡಿದರೆ ಒಂದೇನಪ್ಪ ಅಂದ್ರೆ ಪಾರ್ಟಿ ಫಂಡ್ ಆಗೋ ಜೊತೆಗೆ ತಮ್ಮದು ಆರ್ಥಿಕವಾಗಿ ಬಲಿಷ್ಠ ಆಗ್ತೀವಿ. ಮುಂದಿನ ದಿನಗಳಲ್ಲಿ ನಾವು ರಾಜಕೀಯದಲ್ಲಿ ಇನ್ನೂ ಪ್ರಬುದ್ಧವಾಗಿ ಬೆಳಿಬೋದು ಮತ್ತು ತಾವು ತಮ್ಮ ಸೇಮ್ ಗಿರಿಯನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ಅಂತ ಅವ್ರ ತಲೆ ಇಲ್ಲದ. ಆದರೆ ಇದು ಆಡಳಿತಾರೂಢ ಪಕ್ಷದಲ್ಲೇ ಇವರು ವಿರೋಧಿಗಳು ಬೇಕಾಗಿಲ್ಲ. ಅದೇ ಕಾಲಕ್ಕೆ ಸಹಜದ JDS ಮತ್ತು BJPಗರು ಅವ್ರಿಗೂ ಬೇಕಾಗಿಲ್ಲ. ಹೀಗಾಗಿ ಈಗ ರೈತರ ಈ ಒಂದು ಹೋರಾಟ ಅಥವಾ ಸಂಘರ್ಷ ರೂಪ ಪಡಿತಂದ್ರೆ ಅದು ಕಾಂಗ್ರೆಸ್ಸಿಗೆ ಮುಳು ಆಗೋದು ಅಂತ ನಿಶ್ಚಿತ ಅನ್ನುವಂಥದ್ದು. ಆದರೆ ಇವೆಲ್ಲ ಏನಾಗ್ಬೋದು ಏನಿಲ್ಲ ಅನ್ನುವಂಥದ್ದು ಮುಂದಿನ ದಿನದಲ್ಲಿ ಕ್ಲಿಯರ್ ಆಗುವಂಥದ್ದು. ಏನಾಗ್ತದೆ ನೋಡೋಣ. ಅದನ್ನು ಏನು ನಿಜವಾಗಿಯೂ DKಶಿ ಅವರಲ್ಲಿ ಯಶಸ್ವಿ ಆಗ್ಬೋದಾ, ಎಚ್ಚರಿಕೆ ಅವ್ರನ್ನ ತಡಿಬೋದಾ, ಎಲ್ಲ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋಗೋಣ ಅಂತ ಹೇಳ್ತಾ ಇದು ಒಟ್ಟು ಈಗಿನ ಮಟ್ಟಿಗೆ ನಿಂತದ ಬಂದು ಬಿಡದಿ ಈ ಒಂದು ಟೌನ್ಶಿಪ್. ಇದಕ್ಕೆ ನೀವೇನು ಹೇಳ್ತೀರಿ? ಇದರಲ್ಲಿ DKಶಿ ಅವರು ಯಶಸ್ವಿ ಆಗ್ಬೋದಾ, ಎಚ್ಚರಿಕೆ ಅವ್ರನ್ನ ತಡಿಬೋದಾ, ಅಥವಾ ಮಧ್ಯದಲ್ಲಿ ರೈತರು ಒಂದಾಗಿ ಒಂದು ಹೋರಾಟ ಹೊಸ ರೂಪ ಪಡ್ಕೋಬೋದಾ? ಯಾಕಂದ್ರೆ ಸ್ಥಾಪಿತ ರಾಜಕೀಯಕ್ಕೆ ಒಂದು ಪರ್ಯಾಯ ರಾಜಕೀಯ ಬೆಳಿಬೇಕಾಗಿದೆ, ಅದು ರೈತರಿಂದ ಸಾಧ್ಯದ ಅನ್ನುವಂಥ ಮಾತುಗಳಿದ್ದಾವೆ. ಆಗ್ಬೋದಾ? ಯಾಕಂದ್ರೆ ಒಗ್ಗಟ್ಟಾದ ರೈತರಲ್ಲೇ, ಆದಿವಾಸಿಗಳಲ್ಲೇ, ದಲಿತರಲ್ಲಿ ಒಗ್ಗಟ್ಟಾಯಿತು, ಮೈನಾರಿಟಿಗಳಲ್ಲೇ ಈ ರಾಜ್ಯದಷ್ಟಲ್ಲ ಈ ದೇಶದ ರಾಜಕೀಯ ಚಿತ್ರ ಬದಲಾಗ್ತಿದೆ ಅನ್ನೋದು 2 ಮಾತಿಲ್ಲ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಬಿಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ
ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.